ಖರ್ಗೆಗೆ ಸಿಎಂ ಪಟ್ಟ ಕೈತಪ್ಪಿದರ ರಹಸ್ಯ ಬಿಚ್ಚಿಟ್ಟ ದೇವೇಗೌಡರು. ನಿಖಿಲ್ ಪಟ್ಟಾಭಿಷೇಕದ ದಿನವೇ ದೇವೇಗೌಡರು ಮಾಡಿದ್ಯಾವ ಶಪಥ? ಮಂಡ್ಯ ಮಹಾಯುದ್ಧದಲ್ಲಿ ಮಗನನ್ನ ಗೆಲ್ಲಿಸೋಕೆ ಕುಮಾರಸ್ವಾಮಿ ಅಂಬಿ ಕುಟುಂಬದ ವಿರುದ್ಧ ಪ್ರಯೋಗಿಸಿದ್ರು ಕರ್ಣಾಸ್ತ್ರ. ಹಾಗಾದ್ರೆ ರಣಾಂಗಣವಾದ ಮಂಡ್ಯ ನೆಲದಲ್ಲಿ ದಳಪತಿಗಳು ಮಾಡಿದ್ದು ಅದ್ಯಾವೆಲ್ಲ ತಂತ್ರ? ಆ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ, ಕರುನಾಡ ಚಾಣಕ್ಯ. ಹಾಸನದಲ್ಲಿ ದೇವೇಗೌಡರ ಕುಟುಂಬದ ಹೋಲ್ಸೇಲ್ ಕಣ್ಣೀರು, ಮಂಡ್ಯದಲ್ಲಿ ಖಡಕ್ ವಾರ್ನಿಂಗ್. ಎಸ್, ಕರುನಾಡ ಚಾಣಕ್ಯ ದೇವೇಗೌಡರು ಜಸ್ಟ್ ಒಂದೇ ದಿನದ ಗ್ಯಾಪ್ ಅಲ್ಲಿ ಬೃಹತ್ ಬ್ರಹ್ಮಾಸ್ತ್ರಗಳನ್ನೇ ಪ್ರಯೋಗಿಸಿದ್ದಾರೆ. ಒಂದೇ ಕಲ್ಲಿನಲ್ಲಿ 3-4 ಹಕ್ಕಿ ಹೊಡೆಯೋಕೆ ಹೋದ ಗೌಡರು ಮಿತ್ರ ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಮಾತ್ರವಲ್ಲ, ಬಿಜೆಪಿ ವಿರುದ್ಧ ಕೆಂಡಾಮಂಡಲವಾದ್ರು. ನಿಖಿಲ್ ಪಟ್ಟಾಭಿಷೇಕ ದಿನವೇ ದೊಡ್ಡ ಗೌಡರ ಶಪಥ. ಖರ್ಗೆ ಸಿಎಂ ಪಟ್ಟದ ರಹಸ್ಯ ಬಿಚ್ಚಿಟ್ಟ ಗೌಡರು. ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡ್ತೀನಿ ಅಂತ ಹೇಳಿದೆ, ಆದರೆ ಅದಕ್ಕೆ ಒಪ್ಪಲಿಲ್ಲ. ಕರುನಾಡ ಚಾಣಕ್ಯನ ರಣಕಹಳಿಗೆ ನಡುಗಿತ ಕೈ ಕಮಲ. 4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತ ಹೇಳಿ ಈ ವಯಸ್ಸಲ್ಲಿ ಪಣತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಹಾಸನದಲ್ಲಿ 10 ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದ ದೇವೇಗೌಡರು ಮಂಡ್ಯದಲ್ಲಿ ಗುಡುಗಿದ್ರು. ಹೌದು, ಜಸ್ಟ್ ಒಂದೇ ದಿನದ ಗ್ಯಾಪ್ ನಲ್ಲಿ ಗೌಡರು ಪ್ರಯೋಗಿಸಿದ ಈ ಡಿಫರೆಂಟ್ ಅಸ್ತ್ರಕ್ಕೆ ಕೈ ಕಮಲ ಎರಡೂ ನಡುಗಿದೆ. ಅಷ್ಟಕ್ಕೂ ಏನಾಯ್ತು ಮಂಡ್ಯದಲ್ಲಿ? ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಬಂದ ಗೌಡರು ಯಾವ್ಯಾವ ವಿಷಯವನ್ನ ಎತ್ತಿ ಯಾರ್ಯಾರಿಗೆ ಗುಣ ಕೊಟ್ರು ಅದನ್ನೆಲ್ಲ ಹೇಳ್ತೀವಿ ಈಗ ನೋಡಿ. ದೇವೇಗೌಡರು ತಮ್ಮ ಮಕ್ಕಳಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಎಷ್ಟೊಂದು ಆಪಾದನೆ. ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ದೇವೇಗೌಡ, ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಸೂಯಿ ಇದೆ. ಭಾರತೀಯ ಜನತಾ ಪಾರ್ಟಿನ ಎಷ್ಟು ಕುಗ್ಗಿಸಬೇಕು ದೇವರಿಚ್ಛೆ ಗೊತ್ತಿಲ್ಲ ನನಗೆ. ಕನಿಷ್ಠ 17 ಸ್ಥಾನ ತಗೊಂಡ್ರು, ಅದನ್ನು ತಪ್ಪಿಸಿ ಇವತ್ತು 4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತ ಹೇಳಿ ಈ ವಯಸ್ಸಲ್ಲಿ ಪಣತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ. ಇದ್ಯಾಕೆ ಒಂದ್ ಕಡೆ ಕಣ್ಣೀರ ಧಾರೆ ಕಥೆ, ಮಗದೊಂದು ಕಡೆ ಶಪಥದ ಟಾಪಿಕ್ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಕರುನಾಡು ಚಾಣಕ್ಯನ ರಾಜಕೀಯ ಲೆಕ್ಕಾಚಾರವೇ ಆಗಿದೆ ವೀಕ್ಷಕರೇ. ಹಾಸನದ ಹೊಳೆ ನರಸೀಪುರದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಪಟ್ಟಾಭಿಷೇಕದ ಸುದ್ದಿಯನ್ನ ಬ್ರೇಕ್ ಮಾಡೋಕೆ ಬಂದಿದ್ದ ದೇವೇಗೌಡರು ಕಣ್ಣೀರು ಹಾಕುವ ಮೂಲಕ ವಿರೋಧ ಪಕ್ಷದ ನಗೆಪಾಟಲಿಗೀಡಾದ್ರು. ಇಡೀ ಖಾನ್ದಾನ್ನೇ ಅತ್ತಿದ್ದಕ್ಕೆ ಬಿಜೆಪಿ ಆಡ್ಕೊಂಡು ನಗಾಡ್ತು. ಆ ನಗೆ ದಳಪತಿಯನ್ನ ಅದೆಷ್ಟರ ಮಟ್ಟಿಗೆ ಕೆರಳಿಸಿದೆ ಅಂದ್ರೆ ಅದಕ್ಕೆ ದೇವೇಗೌಡರು ಮಾಡಿದ ಈ ಭೀಷ್ಮ ಪ್ರತಿಜ್ಞೆಯೇ ಸಾಕ್ಷಿ ನೋಡಿ. ಅದು ಬ್ರ್ಯಾಂಡೇ, ಅವ್ರ ಕುಟುಂಬದ ಬ್ರ್ಯಾಂಡೇ ಕಣ್ಣೀರು ಬ್ರ್ಯಾಂಡ್. ಅದು ಈಗ ಬೇರೆ ಬೇರೆ ಇದೆಯಲ್ಲ, ಬುಕ್ ಬ್ರ್ಯಾಂಡು ಆ ಥರದ್ದೇನೇನೋ ಇದೆಯಲ್ಲ, ಹಂಗೆ ಕಣ್ಣೀರ್ ಬ್ರ್ಯಾಂಡ್. ಅದು ಆ ಬ್ರ್ಯಾಂಡ್ಗಳನ್ನ ನೋಡಿ ನೋಡಿ ಜನ ಬೇಸರ ಆಗ್ಬಿಟ್ಟಿದ್ದಾರೆ. 100% ಡ್ರಾಮಾ, ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಏನಾರ ಟವಲ್ ಕೈ ಇಟ್ರು ಅಂದ್ರೆ ಅವ್ರು ಅಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ವಾಸ್ತವಾಂಶನ ತಿಳಿದು ಮಾತನಾಡಬೇಕು. ಈಗಲೂ ಅಪಹಾಸ್ಯ, ಎಷ್ಟು ದ್ವೇಷ ಇದೆ ಒಂದು ರಾಜಕೀಯ ಪಕ್ಷಕ್ಕೆ, ಎಷ್ಟು ದ್ವೇಷ ಇದೆ. ನೆನ್ನೆ ಕೂಡ ನೋಡ್ತೇನೆ ನಾನು, ದೇವೇಗೌಡರು ಕಣ್ಣೀರು ಹಾಕ್ಬಿಟ್ರಂತೆ. ಆ ಕಣ್ಣೀರಿನಲ್ಲಿ ಈ ರಾಜ್ಯದ ಜನಕ್ಕೆಲ್ಲ ಮೋಸ ಮಾಡ್ತಾರೆ ಅಂತ ಹೇಳಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತನಾಡ್ತಾರೆ. ಅದು ಯಾರಿಗೇ ಆಗಲೂ ಅದು ಗೌರವ ಸಲ್ಲದಲ್ಲ. ಭಾರತೀಯ ಜನತಾ ಪಾರ್ಟಿನ ಎಷ್ಟು ಕುಗ್ಗಿಸಬೇಕು ದೇವರಿಚ್ಛೆ ಗೊತ್ತಿಲ್ಲ ನನಗೆ. ಕನಿಷ್ಠ 17 ಸ್ಥಾನ ತಗೊಂಡ್ರು, ಅದನ್ನು ತಪ್ಪಿಸಿ ಇವತ್ತು 4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತ ಹೇಳಿ ಈ ವಯಸ್ಸಲ್ಲಿ ಪಣತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ನಮಗೆ. ಬಿಜೆಪಿ ಆಡ್ಕೊಂಡಿದ್ದಕ್ಕೆ ಮಂಡ್ಯದಲ್ಲಿ ಗೌಡ್ರು ಗುಡುಗಿದ ಸ್ಟೈಲ್ ಇದು. ಇನ್ಮುಂದೆ ಕಣ್ಣೀರು ಹಾಕೋದೇ ಇಲ್ಲ ಅಂತ ಮಾತ್ರವಲ್ಲ, ಆಡ್ಕೊಂಡು ನಗಾಡಿದ ಬಿಜೆಪಿಯನ್ನ ರಾಜ್ಯದಲ್ಲಿ ಕೇವಲ 4-5 ಸ್ಥಾನಕ್ಕೆ ಕಟ್ಟಿ ಹಾಕ್ತೇನೆ ಅಂತ ಶಪಥ ಮಾಡಿದ್ರು. ಗೌಡ್ರ ಭೀಷ್ಮ ಪ್ರತಿಜ್ಞೆಗೆ ಸ್ವಲ್ಪ ಮಟ್ಟಿಗೆ ಬಿಜೆಪಿಯು ನಡುಗಿದೆ. ಯಾಕಂದ್ರೆ
ದೇವೇಗೌಡರ ದ್ವೇಷ ಇದೆಯಲ್ಲ ಅದು ಬಹಳ ಡೇಂಜರ್. ಅಲ್ಲಿ ಒಬ್ಬೊಮ್ಮನಿಗೆ ಕಣ್ಣೀರು ಹಾಕಿದ್ದಾಯ್ತು, ಇವತ್ತು ಕಣ್ಣೀರು ಹಾಕೋದಿಲ್ಲ. ಆಯ್ತಾ? ವ್ಯಂಗ್ಯ ಮಾಡಬೇಡಿ. ಭಾರತೀಯ ಜನತಾ ಪಾರ್ಟಿನ ಎಷ್ಟು ಕುಗ್ಗಿಸ್ಬೇಕು ದೇವರಿಚ್ಛೆ ಗೊತ್ತಿಲ್ಲ ನನಗೆ. ಕನಿಷ್ಠ 17 ಸ್ಥಾನ ತಗೊಂಡ್ರು, ಅದನ್ನು ತಪ್ಪಿಸಿ ಇವತ್ತು 4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತೇಳಿ ಈ ವಯಸ್ಸಲ್ಲಿ ಪಣ ತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ನಮಗೆ. ದೇವೇಗೌಡರು ಆಕ್ರೋಶದಲ್ಲಿ ಗುಡುಗಿದ ಈ ಶಪಥ ನಿಜವಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಆದ್ರೆ ಗೌಡ್ರ ಲೆಕ್ಕಾಚಾರವನ್ನ ಮಾತ್ರ ಲೈಟ್ ಆಗಿ ತೆಗೆದುಕೊಳ್ಳುವಂತಿಲ್ಲ. ಆ ವಿಷಯ ಹಾಗಿರ್ಲಿ, ಮಂಡ್ಯದಲ್ಲಿ ಇದೇ ದೇವೇಗೌಡರು ಪ್ರಯೋಗಿಸಿದ ಮತ್ತೊಂದು ಬ್ರಹ್ಮಾಸ್ತ್ರದ ವಿಚಾರವನ್ನು ನಿಮಗಿಲ್ಲಿ ಹೇಳಲೇಬೇಕು. ಅದು ಮತ್ತೇನೂ ಅಲ್ಲ, ಕುಟುಂಬ ರಾಜಕಾರಣ ಅನ್ನೋರಿಗೆ ಗೌಡ್ರು ಸೈಲೆಂಟ್ ಆಗಿ ಅರೆದ ಮದ್ದಿನ ಕಥೆ. ಹಾಸನದಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ ಜನರನ್ನ ಕಟ್ಟಿ ಹಾಕಿದ ಗೌಡ್ರು ಅದೇ ಮಂಡ್ಯದಲ್ಲಿ ಇದೇ ಫ್ಯಾಮಿಲಿ ಪಾಲಿಟಿಕ್ಸ್ ಆರೋಪಕ್ಕೆ ಬೇರೆಯದ್ದೇ ಪ್ರತ್ಯಸ್ತ್ರ ಪ್ರಯೋಗಿಸಿದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ಖರ್ಗೆ ಸಿಎಂ ಆಗ್ಬೇಕಾಗಿತ್ತ, ತಮ್ಮ ಪಕ್ಷದ ನಾಯಕನಿಗೆ ವಿಲನ್ ಆದ್ರ ಸೋನಿಯಾ, ದೇವೇಗೌಡರು ಹಾಕಿದ ಬಾಂಬ್ಗೆ ಬೆಚ್ಚಿ ಬಿದ್ದ ಕಾಂಗ್ರೆಸ್. ಜಾತ್ಯತೀತ ಜನತಾದಳ ದೆಹಲಿಯಿಂದ ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು ಕುಮಾರಸ್ವಾಮಿಯವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರ ಪ್ರತಿನಿಧಿಗಳನ್ನು ಕಳಿಸ್ಕೊಟ್ರು. ನಾನು ಒಪ್ಪಲಿಲ್ಲ. ನಾನು ವಾಸ್ತವಾಂಶ ಹೇಳಬೇಕು, ನನ್ನ ಮಗನಿಗೆ ಬೇಡ, ಆರೋಗ್ಯ ಸರಿಯಿಲ್ಲ, 2 ಸಾರಿ ಮೇಜರ್ ಆಪರೇಷನ್ ಆಗಿದೆ, ನಾನು ಯಾವುದೇ ಕಾರಣದ ಒಪ್ಪಲ್ಲ ಅಂತ ಹೇಳಿ ಒಂದು ಅರ್ಧ ಗಂಟೆ ಮೇಲೆ ಚರ್ಚೆ ಆಯಿತು. ಪಕ್ಕದಲ್ಲೇ ಕೂತಿದ್ರು ಖರ್ಗೆ ಅವರು. ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅದಕ್ಕೆ ಒಪ್ಪಲಿಲ್ಲ ಅವರು. ಎಸ್, ಇದು ನೋಡಿ ಗೌಡ್ರು ಮಂಡ್ಯದಲ್ಲಿ ಹಾಕಿದ ದೊಡ್ಡ ಬಾಂಬ್. ದೇವೇಗೌಡರು ಮಕ್ಕಳು ಮೊಮ್ಮಕ್ಕಳಿಗಷ್ಟೇ ಕುರ್ಚಿ ಕೊಡ್ತಾರೆ, ಬೇರೆಯವರನ್ನೆಲ್ಲ ಕಡೆಗಣಿಸ್ತಾರೆ ಅನ್ನೋ ಆರೋಪದಿಂದ ಮುಕ್ತವಾಗೋಕೆ ಮಂಡ್ಯದಲ್ಲಿ ಖರ್ಗೆ ಬ್ರಹ್ಮಾಸ್ತ್ರವನ್ನ ಹೀಗೆ ಬಳಸ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಸೋನಿಯಾ ಗಾಂಧಿ ಈಗ ತಮ್ಮ ಪಕ್ಷದಲ್ಲೇ ವಿಲನ್ ಆಗುವಂತೆ ಮಾಡಿದ್ದಾರೆ ದೇವೇಗೌಡರು. ದೋಸ್ತಿ ಸರ್ಕಾರದಲ್ಲಿ ಮಗ ಸಿಎಂ ಆಗೋದು ಬೇಡ, ದೇವೇಗೌಡರಿಗೆ HDK ಸಿಎಂ ಆಗೋದೇ ಇಷ್ಟ ಇರಲಿಲ್ವಾ? ಆಶ್ಚರ್ಯವಾದ್ರು ಸ್ವತಃ ದೇವೇಗೌಡರೇ ಮಂಡ್ಯದಲ್ಲಿ ಬಿಚ್ಚಿಟ್ಟ ರಹಸ್ಯ ಕಥೆ ಇದು. ಹೌದು, ಸ್ವತಃ ಮಗ ಕುಮಾರಸ್ವಾಮಿ ಸಿಎಂ ಆಗೋದು ತಮಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅಂತ ದೇವೇಗೌಡರು ಹೇಳ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಕುಮಾರಸ್ವಾಮಿಯೇ ಸಿಎಂ ಆಗಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ದೇವೇಗೌಡರು ಒಪ್ಪಿಕೊಂಡಿದ್ರಂತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಸಿಎಂ ಮಾಡಿ ಅಂತ ಸೋನಿಯಾ ಮುಂದೆ ದೇವೇಗೌಡರು ಪರಿಪರಿಯಾಗಿ ಕೇಳಿಕೊಂಡಿದ್ರಂತೆ. ಆದ್ರೆ ಸೋನಿಯಾ ಮಾತ್ರ ಕುಮಾರಸ್ವಾಮಿಯೇ ಸಿಎಂ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಕ್ಕೆ ಅನಿವಾರ್ಯವಾಗಿ ಗೌಡ್ರು ಒಪ್ಪಿಕೊಳ್ಳಬೇಕಾಯ್ತಂತೆ. ಅಷ್ಟಕ್ಕೂ ಮಗ ಸಿಎಂ ಆಗೋದನ್ನ ದೇವೇಗೌಡರು ಯಾಕೆ ವಿರೋಧಿಸಿದ್ರು ಗೊತ್ತಾ? ಮತ್ತೇನಕ್ಕೂ ಅಲ್ಲ, ಮಗನ ಆರೋಗ್ಯ ಸರಿಯಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಈ ಕಥೆಯನ್ನ ಮಂಡ್ಯದಲ್ಲಿ ದೇವೇಗೌಡರು ಹೇಳೋ ಮೂಲಕ ತಾವು ಮಕ್ಕಳು ಮೊಮ್ಮಕ್ಕಳಿಗೆ ಕುರ್ಚಿ ಕೊಡ್ತಿಲ್ಲ, ಬೇರೆಯವರೇ ಕೊಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸೋಕೆ ಮುಂದಾದ್ರು. ಹೀಗೆ ಖರ್ಗೆ ಟಾಪಿಕ್ ಎತ್ತಿದ್ದಕ್ಕೆ ಇನ್ನು ಕಾಂಗ್ರೆಸ್ನಲ್ಲಿ ಯಾವ ಆಕ್ರೋಶ ಭುಗಿಲೇಳುತ್ತೋ ಗೊತ್ತಿಲ್ಲ. ದೇವೇಗೌಡರು ಸಿಎಂ ಆಯ್ಕೆ ರಹಸ್ಯ ಪ್ರಸ್ತಾಪ ಮಾಡುವುದಕ್ಕೆ ಮಗದೊಂದು ಕಾರಣ ಇದೆ. ಅದು ಮತ್ತೇನೂ ಅಲ್ಲ, ಸದ್ಯಕ್ಕೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಭ್ಯರ್ಥಿ ಮಾಡೋದಕ್ಕೆ ಸ್ವತಃ JDS ಕಾರ್ಯಕರ್ತರದ್ದೇ ವಿರೋಧವಿದೆ. ಮಂಡ್ಯದವರನ್ನೇ ನಿಲ್ಲಿಸಿ ಅನ್ನೋ ಕೂಗು ಎದ್ದಿದೆ. ಕುಟುಂಬ ರಾಜಕಾರಣದ ವಿರುದ್ಧವೂ ಇಲ್ಲಿ ಧ್ವನಿ ಜೋರಾಗ್ತಿದೆ. ಈ ಆರೋಪದಿಂದ ಮುಕ್ತರಾಗಿ ತಾವು ಕುಟುಂಬ ರಾಜಕಾರಣ ಮಾಡ್ತಿಲ್ಲ ಅಂತ ಮನವರಿಕೆ ಮಾಡೋ ಸಲುವಾಗಿ ದೇವೇಗೌಡರು ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಗೋ ಬ್ಯಾಕ್ ನಿಖಿಲ್ ಅಂದವರ ವಿರುದ್ಧ ಕಿಡಿ. ಮಂಡ್ಯದಲ್ಲಿ ನಿಖಿಲ್ಗೆ ಸೋಲಿನ ಭಯ ಹುಟ್ಟಿಸಿದ ಸುಮಲತಾ ಅಂಬರೀಶ್ ಬಗ್ಗೆ ದೇವೇಗೌಡರು ಸಣ್ಣದಾಗಿಯೂ ಸಿಡಿದಿಲ್ಲ. ಆದ್ರೆ ಗೋ ಬ್ಯಾಕ್ ನಿಖಿಲ್ ಅಂತ ಎದ್ದಿರೋ ಕೂಗಿಗೆ ಮಾತ್ರ ಸಿಡಿಸಿಡಿಯಾದ್ರು. ನನ್ನ ಮೊಮ್ಮಗನಿಗೆ ಗೋ ಬ್ಯಾಕ್ ಅಂತಿರಲ್ಲ ಅನ್ನೋ ಕಿಡಿ ಅವರ ಮಾತುಗಳಲ್ಲಿ ಹೊರಬಂತು. ಟಿವಿನ ಪ್ರತಿ ತಾಲೂಕಲ್ಲಿ ಹೋಗೋದು, ನಮ್ಮ ಸ್ನೇಹಿತರು ಕೆಲವರು ಇದಾರಲ್ಲ, ನಾವೆಲ್ಲ ಸೇರಿಸ್ತೀವಿ ನಿಖಿಲ್ನ, ಇಲ್ಲಿ ಬರೋಕೆ ಬಿಡಿದ್ರೆ ಗೋ ಬ್ಯಾಕ್ ನಿಖಿಲ್ ಅಂತ. ಇಷ್ಟು ಮನಸ್ಸಿಗೆ ನೋವಾಗುತ್ತೆ. ನನ್ನ ಸಾಕಿ ರಾಜಕೀಯವಾಗಿ ಹಾಸನ ಒಂದು ಕಡೆ
ಮಂಡ್ಯ ಇಸ್ ಎ ಹಾರ್ಟ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ್ದೀನಿ ನಾನು ಈ ಮಾತು. ನನ್ನ ಜನ, ನನ್ನ ಮೊಮ್ಮಗನಿಗೆ ಗೋ ಬ್ಯಾಕ್. ನನಗೆ ತುಂಬ ಮನಸ್ಸಲ್ಲಿ ನೋವಾಗಿ, ನಿನ್ನೆ ಯಾವಾಗ ಹಾಸನದಿಂದ ಬರಬೇಕಾದ್ರೆ ನಾಳೆ ಗುರುವಾರ ಚೆನ್ನಾಗಿದೆ, ನೀವು ನಾಳೆಲೇ ನಾನು ಡಿಕ್ಲೇರ್ ಮಾಡಬೇಕು. ಇಷ್ಟೇ ಅಲ್ಲ, ಮಗ ಕುಮಾರಸ್ವಾಮಿಯ ಆರೋಗ್ಯವನ್ನ ಪದೇ ಪದೇ ಕೆರೆದು ಮಾತನಾಡಿದ ಗೌಡ್ರು ಸಕ್ಕರೆ ನಾಡಿನ ಜನರನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕಿದ್ರು. ಮಗನ ಅನಾರೋಗ್ಯ, ಮೊಮ್ಮಗನ ಸಾಥ್ ಎಲ್ಲವನ್ನೂ ಜನರ ಮುಂದಿಟ್ಟ ದೇವೇಗೌಡರು ವಿರೋಧಿಗಳನ್ನ ಮಾತಿನಲ್ಲೇ ಮಣಿಸಿದ್ದು ವಿಶೇಷ. ನನ್ನ ಮೊಮ್ಮಗನ್ನ ರಾಜಕೀಯ ತರಬೇಕು ಅಂದಿದ್ದು, ಯಾವುದನ್ನು ಮುಚ್ಚಿ ನಿಮ್ಮ ಮುಂದೆ ವಂಚನೆಯ ಮಾತನಾಡಲ್ಲ ನಾನು. ಕುಮಾರಸ್ವಾಮಿಗೆ 2ನೇ ಹಾರ್ಟ್ ಸರ್ಜರಿ ಆದಾಗ, ಓಪನ್ ಹಾರ್ಟ್ ಸರ್ಜರಿ, ನನ್ನ ಮೊಮ್ಮಗ ಚಿತ್ರರಂಗದಲ್ಲಿ ಇದ್ರು. ಚಿಕ್ಕವನಾದರೂ ಮೊದಲನೇ ಬಾರಿಗೆ ಜಾಗ್ವಾರ್ ಅನ್ನೋ ಒಂದು ಚಲನಚಿತ್ರವನ್ನು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ಮಾಡೋದು. ಕಣ್ಣೀರೊಂದು ಇಲ್ಲ ಬಿಟ್ರೆ ಮಂಡ್ಯದಲ್ಲಿ ದೇವೇಗೌಡರು ಮಾಡಿದ ಆ ಒಂದು ಭಾಷಣ ಇದೆಯಲ್ಲ, ಸಂಪೂರ್ಣವಾಗಿ ಸಕ್ಕರೆ ನಾಡಿನ ಜನರಿಗೆ ನಾವು ಕುಟುಂಬ ರಾಜಕಾರಣ ಮಾಡಲ್ಲ, ಮಂಡ್ಯಕ್ಕಾಗಿ ನಾವು ಎಲ್ಲಾ ತ್ಯಾಗ ಮಾಡಿದ್ದೇವೆ, ಮಂಡ್ಯನೇ ನಮ್ಮ ಉಸಿರು ಅನ್ನೋದನ್ನ ಡಿಫ್ರೆಂಟ್ ಆಗಿ ಕನ್ವೆ ಮಾಡೋವಲ್ಲಿ ಸಕ್ಸಸ್ ಆದ್ರು ದೊಡ್ಡೇಗೌಡರು. ಇದೇ ನೋಡಿ ಕರುನಾಡ ಚಾಣಕ್ಯನ ಅಸಲಿ ತಂತ್ರ. ಮಂಡ್ಯದ ಋಣ, ಮಂಡ್ಯಕ್ಕಾಗಿ ಕೊಟ್ಟ ಹಣ, ಅಂಬಿ ನಿಧನದಲ್ಲಿ ಮಾಡಿದ ಕಾರ್ಯ, ಈ 3 ಅಸ್ತ್ರಗಳನ್ನ ಇಟ್ಕೊಂಡು ಮಂಡ್ಯ ಜನರಲ್ಲಿ ಮಗನನ್ನ ಗೆಲ್ಲಿಸಿಕೊಡುವಂತೆ ಸಿಎಂ ಕುಮಾರಸ್ವಾಮಿ ಮನವಿ ಮಾಡಿಕೊಂಡ್ರು. ಸುಮಲತಾ ಅಂಬರೀಶ್ ವಿರುದ್ಧ ಟೀಕೆ ಮಾಡಿ ಮಂಡ್ಯ ಜನರ ಮನಗೆದ್ರ ಸಿಎಂ. ಬನ್ನಿ ನೋಡೋಣ. ಮಂಡ್ಯ ಮಹಾಯುದ್ಧದಲ್ಲಿ ಸುಮಲತಾ ವಿರುದ್ಧ ಕರ್ಣಾಸ್ತ್ರ. ಅಂಬಿ ಬಗ್ಗೆ ಅನುಕಂಪ, ಸುಮಲತಾ ಬಗ್ಗೆ ಆಕ್ರೋಶ. ಮಗನ ಆಯ್ಕೆಗೆ ಅಡ್ಡಿಯಾದವರ ವಿರುದ್ಧ ಸಿಎಂ ಗರಂ. ಮಂಡ್ಯ ಮಹಾಯುದ್ಧದಲ್ಲಿ ಮಗನನ್ನ ಗೆಲ್ಲಿಸೋಕೆ ಸಿಎಂ ಕುಮಾರಸ್ವಾಮಿ ಕರ್ಣಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಎಸ್, ದೇವೇಗೌಡರು ಎಲ್ಲೂ ಕೂಡ ಸುಮಲತಾ ವಿಷಯ ಕೆದಕದೇ ಇದ್ರು ಕುಮಾರಸ್ವಾಮಿ ಭಾಷಣದುದ್ದಕ್ಕೂ ಬಂದಿದ್ದು ಅಂಬರೀಶ್ 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 ಇಷ್ಟೇ. ಯಾರು ಅವತ್ತು ಆಸ್ಪತ್ರೆ ಒಳಗೆ ಈ ಒಂದು ಮಂಡ್ಯದ ಗಂಡು ಅಂತ ನೀವು ಕರ್ಕೊಂಡ್ರಿ, ಆ ಪ್ರೀತಿ ತೋರಿಸಿದ್ರಿ. ಅಂಬರೀಷ್ ಅವರ ಶರೀರವನ್ನು ಕೆಲವರು ತರಬೇಕು ಇಲ್ಲಿಗೆ, ಇವತ್ತು ಇಲ್ಲಿ ಒಂದು ಅಂತಿಮ ದರ್ಶನವನ್ನು ಮಂಡ್ಯದಲ್ಲಿ ನಾವು ನೋಡಬೇಕು ಅಂತೇಳಿ ಬಯಸಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಕಾರಣಕ್ಕೂ ಮಂಡ್ಯಕ್ಕೆ ಬಾಡಿ ತಗೊಂಡು ಹೋಗಲೇಬಾರ್ದು ಅಂತೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡದಂಥವ್ರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ, ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂಬರೀಶ್ ಮೃತದೇಹವನ್ನ ಮಂಡ್ಯಕ್ಕೆ ತರಬೇಕು ಅಂದಾಗ ಸುಮಲತಾ ಅವರೇ ಬೇಡ ಅಂದ್ರು. ಈಗ ಮಂಡ್ಯ ಮಣ್ಣಿನ ಬಗ್ಗೆ ಮಾತಾಡ್ತಾರೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳೋ ಮೂಲಕ ನಿಖಿಲ್ ಗೆಲುವಿಗೆ ಅಡ್ಡಗಾಲಾಗಿರೋ ಅಂಬಿ ಪತ್ನಿಯ ವಿರುದ್ಧ ಗುಡುಗಿದ್ರು ಎಚ್ಡಿಕೆ. ಆ ಮೂಲಕ ಸದ್ಯಕ್ಕೆ ನಿಖಿಲ್ ಗೆಲುವಿಗೆ ಅಡ್ಡಿಯಾಗಿರೋ ಅಂಬಿ ನಿಧನದ ಅನುಕಂಪವನ್ನು ಜೆಡಿಎಸ್ನತ್ತ ತಿರುಗಿಸೋ ಯತ್ನ ಮಾಡಿದ್ರು. ಆದ್ರೆ ಅಪ್ಪಿ ತಪ್ಪಿಯೂ ಅಂಬಿ ವಿರುದ್ಧ ಮಾತಾಡಲಿಲ್ಲ ಎಚ್ಡಿಕೆ. ಅವರ ಅಭಿಮಾನಿಗಳು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಅದನ್ನ ಕೆಟ್ಟ ರೀತಿಯ ಅವೇಳನಕಾರಿಯಾದಂಥ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು, ನನ್ನ ಅಣ್ಣ ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಸ್ಥಾನ ಈ ರೀತಿಯಲ್ಲಿ ಕೊಟ್ಟಿರೋನು, ಇವತ್ತು ಅವರ ಆತ್ಮ ಏನು ಹೇಳುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಂಬರೀಷ್ ಅಭಿಮಾನಿಗಳು. ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲಿ ಅವತ್ತು ಕೂರಲಿಲ್ಲ ಪಾರ್ಥಿವ ಶರೀರದ ಪಕ್ಕದಲ್ಲಿ, ಅವರೊಬ್ಬ ಅಭಿಮಾನಿಯಾಗಿ, ಅವರೊಬ್ಬ ತಮ್ಮನಾಗಿ, ನಾನು ಅವರ ತಮ್ಮನಾಗಿ ಅವತ್ತು ಅಲ್ಲಿ ಕೂತಂಥದ್ದು ನಾನಲ್ಲಿ. ಅಂಬಿ ಅಭಿಮಾನಿಗಳ ಆಕ್ರೋಶಕ್ಕೆ ನಡೆಯುತ್ತಿರೋ ಟ್ರೋಲ್ಗಳನ್ನೇ ಪದೇ ಪದೇ ಹೇಳೋ ಮೂಲಕ ಮಂಡ್ಯದಲ್ಲಿ ಸದ್ಯ ಎದ್ದಿರೋ ಅಂಬಿ ನಿಧನದ ಅನುಕಂಪದ ಅಲೆಯನ್ನ ತಗ್ಗಿಸೋ ಪ್ರಯತ್ನವೇ ಕುಮಾರಸ್ವಾಮಿ ಮಾತುಗಳಲ್ಲಿ ಎದ್ದು ಕಾಣುತ್ತಿತ್ತು. ಇನ್ನು ಮಂಡ್ಯಕ್ಕೆ ಕೊಟ್ಟ ಕೊಡುಗೆಯನ್ನು ನೆನಪಿಸಿಕೊಂಡ್ರು ಸಿಎಂ. ಜೊತೆಗೆ ಮಗನಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರೋ ಜೆಡಿಎಸ್ನ ನಾಯಕರ ಬಗ್ಗೆಯೂ ಪ್ರಸ್ತಾಪ ಮಾಡಿ ಮಗನ ಆಯ್ಕೆಯನ್ನ ಸಮರ್ಥಿಸಿಕೊಂಡ್ರು. ಆ ಹೆಣ್ಣು ಮಗಳಿಗೂ ಅನ್ಯಾಯ ಮಾಡಿದ್ರು ದೇವೇಗೌಡರು ಕುಟುಂಬ ಅಂತ ಹೇಳಿ. ಆ ಹೆಣ್ಣು ಮಗಳಿಗೆ ಕಳೆದ ವಿಧಾನ ಪರಿಷತ್ತಿಗೆ ಈಗ 6 ತಿಂಗಳು 8 ತಿಂಗಳು ಆಗಿದೆ. ವಿಧಾನ ಪರಿಷತ್ತಿಗೆ ನಾವು 4 ವರ್ಷದ ಅವಧಿಗೆ ನಮ್ಮ ಪಕ್ಷದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು. ನಾನು ಆ ಹೆಣ್ಣು ಮಗಳಿಗೆ
ದಯವಿಟ್ಟು ನೋಡಮ್ಮ, ಒಂದು ಅನುಭವ ಆಗಲಿ. ನೀನು MLCಗೆ ಅರ್ಜಿ ಹಾಕು, ನಿನಗೆ MLCಯ ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಆ ಹೆಣ್ಣು ಮಗಳು ಹೇಳಿ, ನನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನಾನಿವತ್ತು ಗೌರವ ಕೊಟ್ಟಿದ್ದೇನೆ. ನಾನು ಅನ್ಯಾಯ ಮಾಡಿಲ್ಲ. ಇವತ್ತು ಈ ರೀತಿಯ ಅಪಪ್ರಚಾರಗಳನ್ನು ಮಾಡಬೇಡಿ. ಮಂಡ್ಯದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಟ್ಟಿರೋದನ್ನ ವಿರೋಧಿಸುತ್ತಿರೋ ಜೆಡಿಎಸ್ ನಾಯಕರನ್ನ ಸಿಎಂ ಕುಮಾರಸ್ವಾಮಿ ತೆಗಳಿ ಮಗನ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದು ಹೀಗೆ. ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಕ್ಷೇತ್ರಗಳಲ್ಲೂ ಜೆಡಿಎಸ್ ಇದ್ರೂ ಸುಮಲತಾ ಭಯ ಕುಮಾರಸ್ವಾಮಿಗೆ ಕಾಡುತ್ತಿದೆ ಅನ್ನೋದು ಮಾತ್ರ ಇದೊಂದು ಭಾಷಣದಿಂದಲೇ ಅರ್ಥ ಮಾಡ್ಕೋಬಹುದು. ಹಾಗಿತ್ತು HDK ಮೊಳಗಿಸಿದ ರಣಕಹಳೆ. ಹಣ, ಋಣ, ಹೆಣ, ಈ 3 ಅಸ್ತ್ರಗಳನ್ನು ಪರ್ಫೆಕ್ಟ್ ಆಗಿ ಮಗನ ಗೆಲುವಿಗಾಗಿ ಬಳಸಿಕೊಂಡಿದ್ದಾರೆ ಕುಮಾರಸ್ವಾಮಿ. ಆದ್ರೆ ಮಂಡ್ಯದಲ್ಲಿ ನಿಖಿಲ್ ಗೆಲುವಿನ ಹಾದಿ ಮಾತ್ರ ಅಷ್ಟು ಸುಲಭವಿಲ್ಲ. ಕರುನಾಡ ಚಾಣಕ್ಯ ದೇವೇಗೌಡರು ಮೊಮ್ಮಗನ ಗೆಲುವಿಗೆ ಭರ್ಜರಿ ಬ್ರಹ್ಮಾಸ್ತ್ರವನ್ನೇನೋ ಪ್ರಯೋಗಿಸಿದ್ದಾರೆ. ಆದರೆ ಮಂಡ್ಯದಲ್ಲಿ ಹೇಗಿದೆ ನಿಖಿಲ್ ಹವಾ? ಪಟ್ಟಾಭಿಷೇಕದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು? ಆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಒಂದ್ ಕಡೆ ಮಂಡ್ಯದಲ್ಲಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಬಿಡುವಿಲ್ಲದೆ ಪ್ರಚಾರ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಜೆಡಿಎಸ್ ವಿರುದ್ಧ ಚಿಕ್ಕ ಟೀಕೆಯನ್ನು ಮಾಡದ ಸುಮಲತಾ ಕಂಪ್ಲೀಟ್ ಆಗಿ ಅಂಬಿ ಅನುಕಂಪವನ್ನೇ ನಂಬಿ ಮತದಾರರ ಮುಂದೆ ಕೈ ಜೋಡಿಸುತ್ತಿದ್ದಾರೆ. ಈ ನಡುವೆ ಜೆಡಿಎಸ್ನ ರೇವಣ್ಣ, ತಮ್ಮಣ್ಣ ಸುಮಲತಾ ವಿರುದ್ಧ ಆಡಿರೋ ಕೆಳಮಟ್ಟದ ಟೀಕೆಗಳು ಸುಮಲತಾಗೆ ವರವಾಗಿದೆ. ಇನ್ನೊಂದು ಕಡೆ ಜೆಡಿಎಸ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಆಯ್ಕೆಯ ಬಗ್ಗೆ ಧ್ವನಿ ಎತ್ತಿರುವ ಗುಂಪಿದೆ. ಇನ್ನು ಕಾಂಗ್ರೆಸ್ ಪರೋಕ್ಷವಾಗಿ ಸುಮಲತಾ ಬೆನ್ನಿಗೆ ನಿಂತಾಗಿದೆ. ಬಿಜೆಪಿಯ ಸಪೋರ್ಟ್ ಕೂಡ ಸುಮಲತಾಗೆ ಇದೆ. ಹಾಗಿದ್ರೂ ಜೆಡಿಎಸ್ ಅಭ್ಯರ್ಥಿಯ ವಿಚಾರದಲ್ಲಿ ಅಚಲವಾಗಿದ್ದು ನಿಖಿಲ್ ಕುಮಾರಸ್ವಾಮಿ ಹೆಸರನ್ನೇ ಘೋಷಣೆ ಮಾಡಿದೆ. ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಲಾಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವೇನು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಪ್ರಜ್ವಲ್ ಹಾಸನ ಅಭ್ಯರ್ಥಿ ಅಂತ ಹಾಸನದಲ್ಲಿ ಸ್ವತಃ ದೇವೇಗೌಡರೇ ಘೋಷಣೆ ಮಾಡಿದ್ರೆ, ಮಂಡ್ಯದಲ್ಲಿ CS ಪುಟ್ಟರಾಜು ಶುಭ ಘಳಿಗೆಯಲ್ಲಿ ನಿಖಿಲ್ ಹೆಸರು ಘೋಷಣೆ ಮಾಡಿದ್ರು. ನಂತರ ಮಾತನಾಡಿದ ನಿಖಿಲ್, ಗುಲಾಮನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡ್ರು. ನಮ್ಮ ತಂದೆಯವರು ಯಾವಾಗಲೂ ಮನೆಯಲ್ಲಿ ಕುಳಿತಾಗ ನನಗೊಂದು ಮಾತು ಹೇಳ್ತಾರೆ, ಇವತ್ತು ತಾವುಗಳೇನು ಕುಮಾರಣ್ಣನ ಮನೆಯ ಮಗನಾಗಿ ಇವತ್ತು ತಾವುಗಳು ಇಷ್ಟರ ಮಟ್ಟಕ್ಕೆ ಅವ್ರನ್ನ ಬೆಳೆಸಿ ಸಾಕಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದಿರೋ ನಿಖಿಲ್ ಕುಮಾರಸ್ವಾಮಿಗೆ ಇದು ಮೊದಲ ಅಗ್ನಿ ಪರೀಕ್ಷೆ. ಮೊಮ್ಮಗನ ಪರ ದೇವೇಗೌಡರು, ಮಗನ ಗೆಲುವಿಗಾಗಿ ಸಿಎಂ ಕುಮಾರಸ್ವಾಮಿ ಇಬ್ಬರೂ ಮಂಡ್ಯದಲ್ಲಿ ಮೊದಲ ರಣಕಹಳೆ ಮೊಳಗಿಸಿದ್ದಾರೆ. ಮಂಡ್ಯ ಜನರನ್ನು ಯಾವೆಲ್ಲ ಮಾತುಗಳಿಂದ ಒಲಿಸಿಕೊಳ್ಳಬಹುದು ಅವೆಲ್ಲ ಅಸ್ತ್ರಗಳೂ ಪ್ರಯೋಗವಾಗಿದೆ. ಕರುನಾಡು ಚಾಣಕ್ಯನ ಈ ರಣತಂತ್ರ ವರ್ಕೌಟ್ ಆಗುತ್ತಾ? ಮಂಡ್ಯ ಜನರು ನಿಖಿಲ್ನನ್ನೇ ಗೆಲ್ಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಮಂಡ್ಯದಲ್ಲಿ ನಿಖಿಲ್ನನ್ನೇ ಗೆಲ್ಲಿಸಲೇಬೇಕು ಅಂತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಮಂಡ್ಯ ಜನರ ನಾಡಿ ಮಿಡಿತವನ್ನ ಬಲ್ಲ ಗೌಡ್ರು ಮೊಮ್ಮಗನನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸರ್ವತಂತ್ರವನ್ನು ಮಾಡಿದ್ದಾರೆ. ಕರುನಾಡ ಚಾಣಕ್ಯನ ರಣತಂತ್ರ ವರ್ಕೌಟ್ ಆಗಿ ನಿಖಿಲ್ ಗೆಲ್ತಾರಾ? ಕಾದು ನೋಡಬೇಕು. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.